ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ನಿನ್ನೆ ಚಂಚಲಗೂಡ ಜೈಲಿಗೆ ಅಂಧರಾಗಿ ಇವತ್ತು ಬೆಳಿಗ್ಗೆ ಬಾಹರಾಗಿದ್ದಾರೆ. ಜೈಲಿನಿಂದ ಮನೆಗೆ ಬಂದ ಅಲ್ಲುಗೆ ಕುಟುಂಬಸ್ಥರು ಸ್ವಾಗತವನ್ನ ಕೋರಿದ್ದಾರೆ. ಕಾನೂನಿಗೆ ತಲೆಬಾಗ್ತೀನಿ ಅಂತ ಅಲ್ಲು ಅರ್ಜುನ್ ಮೃತರ ಕುಟುಂಬದ ಪರವಾಗಿ ನಿಲ್ತೇನೆ ಅನ್ನೋದಾಗಿಯೂ ಹೇಳಿದ್ದಾರೆ. ಅಲ್ಲು ಅರ್ಜುನ್ ನಿನ್ನೆ ಅಂದರ್, ಇವತ್ತು ಬಾಹರ್. ಸರ್ ಅಲ್ಲು ಅರ್ಜುನ್ garu Namaste. Thank you. I'd like to thank everybody from all over for all your love and support. ಹೈದರಾಬಾದ್ನ ಚಂಚಲಗೂಡ ಜೈಲಿನಿಂದ ಪುಷ್ಪ ರಿಲೀಸ್. We're extremely sorry for the family and I will personally be there to support them in whatever way possible. It's purely accidental and my love and sympathies are genuinely there with the family and I'll be there to, I'll be there to support them in whatever way possible. ಪುಷ್ಪ ದೇಶದಾದ್ಯಂತ ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಅಬ್ಬರಿಸ್ತಾ ಇದೆ. ಪುಷ್ಪ ಹೀರೋ ಅಲ್ಲು ಅರ್ಜುನ್ ಇವತ್ತು ಚಂಚಲಗೂಡ ಜೈಲಿನಿಂದ ರಿಲೀಸ್ ಆಗಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಪ್ರಕರಣದಲ್ಲಿ A11 ಆರೋಪಿಯಾಗಿರುವ ಅಲ್ಲು ಅರ್ಜುನ್ ನಿನ್ನೆ ಬಂಧನವಾಗಿ ಇವತ್ತು ರಿಲೀಸ್ ಆಗಿದ್ದಾರೆ. ಡಿಸೆಂಬರ್ 4ರಂದು ಪುಷ್ಪ ಸಿನಿಮಾ ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಉಂಟಾಗಿ ರೇವತಿ ಅನ್ನೋರು ಮೃತಪಟ್ಟಿದ್ರು. ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ರನ್ನ ಚಿಕ್ಕಡಪಲ್ಲಿ ಪೊಲೀಸರು ನಿನ್ನೆ ಬಂಧಿಸಿದ್ರು. ವಿಚಾರಣೆ ನಡೆಸಿದ್ದ ಸೆಷನ್ಸ್ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಹಿಸಿತ್ತು. ಆದ್ರೆ ಅಲ್ಲು ಅರ್ಜುನ್ ಜೈಲಿಗೆ ಕಾಲಿಡ್ತಾ ಇದ್ದಂತೆ ಹೈಕೋರ್ಟ್ ನಿಂದ ಮಧ್ಯಂತರ ಜಾಮೀನು ಆದೇಶ ಹೊರಬಿದ್ದಿತ್ತು. ನಿನ್ನೆ ಜಾಮೀನು ಷರತ್ತು ಪ್ರಕ್ರಿಯೆ ಮುಗಿಸುವುದಕ್ಕೆ ವಿಳಂಬವಾಗಿತ್ತು. ಹೀಗಾಗಿ ಇವತ್ತು ಬೆಳಗ್ಗೆ 6:40ಕ್ಕೆ ಜೈಲಿನಿಂದ ಹೊರಬಂದಿದ್ದಾರೆ. ಪ್ರಿಜನ್ಸ್ ಅಕಾಡೆಮಿ ಗೇಟ್ನಿಂದ ಹೊರ ನಡೆದಿದ್ದಾರೆ. ಜೈಲಿನಿಂದ ಬಂದ ಅಲ್ಲುಗೆ ಕುಟುಂಬದಿಂದ ಅಪ್ಪುಗೆಯ ಸ್ವಾಗತ. ಜೈಲಿನಿಂದ ಬೆಳಗ್ಗೆ 7:11ಕ್ಕೆ ಗೀತಾ ಆರ್ಟ್ಸ್ ಕಚೇರಿಗೆ ತೆರಳಿದ ಅಲ್ಲು ಕೆಲಕಾಲ ವಿಶ್ರಾಂತಿ ಪಡೆದ್ರು. ಬೆಳಗ್ಗೆ 8:44ಕ್ಕೆ ಅಲ್ಲು ಅರ್ಜುನ್ ಮನೆಗೆ ಆಗಮಿಸಿದ್ರು. ಈ ವೇಳೆ ಪುತ್ರ, ಪುತ್ರಿ ಮತ್ತು ಪತ್ನಿ ಅಲ್ಲು ಅರ್ಜುನ್ ರನ್ನ ಅಪ್ಪಿ ಸ್ವಾಗತಿಸಿದ್ರು. ದೃಷ್ಟಿ ತೆಗೆದು ಕುಂಬಳಕಾಯಿ ಒಡೆದು ಬರಮಾಡಿಕೊಂಡ್ರು. ಅಲ್ಲು ಅರ್ಜುನ್ ನಿವಾಸಕ್ಕೆ ಬರ್ತಾ ಇದ್ದಂತೆ ಸಿನಿ ತಾರೆಯರ ದಂಡು ಎಂಟ್ರಿ ಕೊಟ್ಟಿತ್ತು. ಪುಷ್ಪ 2 ಚಿತ್ರದ ನಿರ್ದೇಶಕ ಸುಕುಮಾರ್, ನಿರ್ಮಾಪಕ ಮತ್ತು ಚಿತ್ರತಂಡದವರು ಆಗಮಿಸಿದ್ರು. ನಿರ್ದೇಶಕ ಕೊರಟಾಲ ಶಿವ, ನಿರ್ಮಾಪಕ ದಿಲ್ ರಾಜು, ವಿಜಯ್ ದೇವರಕೊಂಡ, ರಾಣಾ, ನಾಗಚೈತನ್ಯ ಸೇರಿದಂತೆ ಹಲವರು ಭೇಟಿ ಮಾಡಿದ್ರು. ನಿವಾಸಕ್ಕೆ ಆಗಮಿಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅಲ್ಲು ಅರ್ಜುನ್ ತನ್ನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. I am very humbled and I like to thank all my fans for their immense love and support. Thank you. I am safe. Nenu baane unnanu. Nothing to worry. I am doing well. Thank you very much. ಕಾನೂನನ್ನ ಗೌರವಿಸುತ್ತೇನೆ, ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುತ್ತೇನೆ. ಇನ್ನು ಕಾನೂನಿಗೆ ತಲೆಬಾಗುತ್ತೇನೆ ಎಂದ ಅಲ್ಲು ಅರ್ಜುನ್ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಕಳೆದ 20 ವರ್ಷಗಳಿಂದ ನಾನು ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ದೇನೆ. ಆದ್ರೆ ಯಾವತ್ತೂ ಕೂಡ ಇಂತಹ ಅನಾಹುತ ಸಂಭವಿಸಿರಲಿಲ್ಲ. ನೊಂದ ಕುಟುಂಬಕ್ಕೆ ನಾನು ಆಸರಿಯಾಗಿ ನಿಲ್ಲುತ್ತೇನೆ. ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. I respect the law and I will cooperate with them and I'll do the needful. And very importantly, I would like to give my condolences once again to the family. It is very unfortunate that we went to watch a film and there was an accident, that is totally unintentional. To watch a movie and due to an unfortunate accident there's been a loss of a person and we're always very sorry for whatever's genuinely happened.
ಇನ್ನು ಅಲ್ಲು ಅರ್ಜುನ್ ಬಂಧನದ ಹಿಂದೆ ರಾಜಕೀಯವೂ ಅಂಟಿಕೊಂಡಿದೆ. ಅವರು ಕಾರಣ ಇವರು ಕಾರಣ ಅಂತ ತೆಲಂಗಾಣದಲ್ಲಿ ರಾಜಕೀಯ ಕೆಸರರ ಚಾಟ ನಡೀತಾ ಇದೆ. ಇತ್ತ ರಾಜ್ಯದಲ್ಲೂ ಈ ಕುರಿತು ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಅಲ್ಲು ಅರ್ಜುನ್ ಥಿಯೇಟರ್ಗೆ ಹೋದಾಗ ತೆಲಂಗಾಣ ಸರ್ಕಾರ ಸೂಕ್ತ ಬಂದೋಬಸ್ತ್ ಮಾಡಬೇಕಾಗಿತ್ತು. ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಆದಾಯ ಬೇಕು, ಆದ್ರೆ ಜನರಿಗೆ ರಕ್ಷಣೆ ನೀಡುವ ಕೆಲಸ ಮಾಡಿಲ್ಲ ಅಂತ ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅವರು ಥಿಯೇಟರ್ಗೆ ಹೋಗಿದ್ದೇ ತಪ್ಪಾದ್ರೆ ಥಿಯೇಟರ್ಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರ ಕರ್ತವ್ಯ? ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ಸರಿಯಾದಂತ ಬಂದೋಬಸ್ತನ್ನ ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು. ಈಗ ಆ ಸಿನಿಮಾ ಓಡ್ತಾ ಇದೆ, ಅದರಲ್ಲಿ 30%ಗಿಂತನೂ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಅಷ್ಟು ಆದಾಯ ಬರಬೇಕಾದ್ರೆ ನಿಮ್ ಪೊಲೀಸ್ ಹಾಕಕ್ಕೆ ಏನ್ ದಾಡಿ ನಿಮ್ಗೆ? ಕಾಂಗ್ರೆಸ್ ವಿರುದ್ಧದ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ದಿನೇಶ್ ಗುಂಡೂರಾವ್, ತೆಲಂಗಾಣದಲ್ಲಿ ಯಾವ ಆಧಾರದ ಮೇಲೆ ಕೇಸ್ ಆಗಿದೆಯೋ ಗೊತ್ತಿಲ್ಲ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂದಿದ್ದಾರೆ. ಅಲ್ಲಿ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಕಾನೂನು ಎಲ್ರಿಗೂ ಒಂದಿರಬೇಕು, ಯಾರು ಮೇಲೆ ಯಾರು ಕೆಳಗಡೆ ಅಂತ ಇರಬಾರ್ದು. ಮತ್ತು ಅಲ್ಲಿ ಯಾವ ಆಧಾರದ ಮೇಲೆ ತೆಲಂಗಾಣದಲ್ಲಿ ಮಾಡಿದರೆ ನನಗೆ ಗೊತ್ತಿಲ್ಲ, ಅದು ನಾನು ಪೂರ್ತಿಯಾಗಿ ನೋಡೋಕ್ಕೂ ಹೋಗಿಲ್ಲ. ರಾಜಕೀಯ ಏನೇ ಇರಲಿ, ಅಲ್ಲು ಅರ್ಜುನ್ ಒಂದು ದಿನದಲ್ಲಿ ಜೈಲಿಗೆ ಹೋಗಿ ವಾಪಸ್ ಆಗಿದ್ದಾರೆ. ಅಲ್ಲು ಅರ್ಜುನ್ ಬಿಡುಗಡೆಗೆ ಅಭಿಮಾನಿಗಳು, ಕುಟುಂಬದವರು ಖುಷಿಯಾಗಿದ್ದಾರೆ. ಆದ್ರೆ ಸಂಧ್ಯಾ ಥಿಯೇಟರ್ನಲ್ಲಿ ಮೃತಪಟ್ಟ ರೇವತಿ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಬ್ಯೂರೋ ರಿಪೋರ್ಟ್, TV9.